ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ ಆಚಾರಿ. ನೀವು ನೋಡ್ತೀರಾ ಟೆಕ್ ಮೋರಿಂಗ್ ಕನ್ನಡ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂತು 4ಗೆ ಸ್ವಾಗತ. ಇವತ್ತು ಸಹ ಭಾಳಷ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದಾವೆ. ಓಕೆ, ಆ ಟೆಕ್ ನ್ಯೂಸ್ ಏನಂತ ನೋಡಿಬಿಡೋಣ. ಇದರಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ GTA ಕಡೆಯಿಂದ GTA 6 ಇದು ಎಕ್ಸ್ಟೆಂಡೆಡ್ ಲುಕ್ ಬಂದ್ಬಿಟ್ಟು ನೆಟ್ಫ್ಲಿಕ್ಸಲ್ಲಿ August 27 ಪ್ಲೇ ಆಗ್ತದೆ ಅಂತ ಹೇಳ್ಬೋದು, ಪ್ರೀಮಿಯರ್ ಆಗ್ತದೆ. ಸೊ ಇಲ್ಲಿ ಏನು ಗುರು ಅಂತಂದರೆ GTA 6 ರಿಲೇಟೆಡ್ ಕೆಲವೊಂದು ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಸ್ಟೋರಿ ಬಗ್ಗೆ, ಹಾಗೆ ಬಂದ್ಬಿಟ್ಟು ಏನಾದರೂ ಲೊಕೇಶನ್ಸ್ ಹೊಸದಾಗಿ ಆ್ಯಡ್ ಮಾಡಿದರೆ ಇದರಲ್ಲಿ ಪೇ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್. ಓಕೆ, ನಮಗೆ GTA 6 ಬಗ್ಗೆ ನಾವು ಭಾಳಷ್ಟು ಏನೇ ಸ್ಪೆಷಲಾಗಿ ಹೇಳೋ ಅವಶ್ಯಕತೆ ಇಲ್ಲ, ಇದು ಎಷ್ಟು ಫೇಮಸ್ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ August 27 ನೆಟ್ಫ್ಲಿಕ್ಸಲ್ಲಿ ನೋಡ್ಬೋದು. ಇದರಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಹುವಾವೆ ಕಡೆಯಿಂದ. ಹುವಾವೆ ಅವರು ಚೀನಾದಲ್ಲಿ ಒಂದು ಲ್ಯಾಪ್ಟಾಪ್ನ ಲಾಂಚ್ ಮಾಡಿದ್ರು. ಓಕೆ, ಲ್ಯಾಪ್ಟಾಪ್ ನೇಮ್ ಬಂದ್ಬಿಟ್ಟು ಹುವಾವೆ ಮೇಟ್ಬುಕ್ ಪ್ರೋ ಅಂತ. ಸೊ ಈ ಲ್ಯಾಪ್ಟಾಪಲ್ಲಿ ಏನಾಯ್ತು ಒಂದು ಫೀಚರ್ನ ಯೂಸ್ ಮಾಡಿದ್ರೆ, ಆ ಫೀಚರ್ ನೇಮ್ ಬಂದ್ಬಿಟ್ಟು ಪ್ರೈವಸಿ ಡಿಸ್ಪ್ಲೇ. ಓಕೆ, ಸೇಮ್ ಆ್ಯಸ್ ಇಟ್ ಈಸ್ ನಮಗೆ ಸ್ಯಾಮ್ಸಂಗ್ S26 ಅಲ್ಟ್ರಾ ಮೊಬೈಲಲ್ಲಿ ಏನು ಯೂಸ್ ಮಾಡಿದ್ರು ಪ್ರೈವಸಿ ಡಿಸ್ಪ್ಲೇ, ಅದೇ ಫೀಚರ್ನ ಲ್ಯಾಪ್ಟಾಪಲ್ಲಿ ಯೂಸ್ ಮಾಡಿದ್ದಾರೆ ಇವರು. ಸ್ಯಾಮ್ಸಂಗ್ ಅವ್ರ ಮೊಬೈಲಲ್ಲಿ, ಬಟ್ ಇವರು ಲ್ಯಾಪ್ಟಾಪಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಒಳ್ಳೆ ಫೀಚರ್. ಓಕೆ, ಬಿಕಾಸ್ ನೀವೇನಾದರೂ ಪಬ್ಲಿಕಲ್ಲಿ ಈ ಹುವಾವೆ ಲ್ಯಾಪ್ಟಾಪ್ನ ಯೂಸ್ ಮಾಡ್ತಿದ್ರೆ, ನೀವೇನು ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ದೀರಾ ಅಥವಾ ಏನು ಕಂಟೆಂಟ್ ವಾಚ್ ಮಾಡ್ತೀರಾ ಅಂತ ಅವರಿಗೆ ಪಕ್ಕದಾಗಿರೋಗಿ ನಿಮಗೆ ಸೈಡಲ್ಲಿ ಕೂತಾಡಿದ್ರೆ ಅವ್ರಿಗೆ ಕಾಣಿಸೋದೇ ಇಲ್ಲ. ಓಕೆ, ಸೊ ಅವ್ರಿಗೆ ಏನಾದರೂ ಬ್ಲ್ಯಾಕ್ ಡಾರ್ಕ್ ಸ್ಕ್ರೀನಲ್ಲಿ ಕಾಣಿಸುತ್ತೆ. ಸೊ ಆ ರೀತಿಯಲ್ಲಿ ಇದು ಫೀಚರ್ ವರ್ಕ್ ಆಗುತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟು ಒಳ್ಳೆ ಫೀಚರ್. ಬಟ್ ಏನಂತಂದರೆ ಈ ಲ್ಯಾಪ್ಟಾಪ್ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಇದನ್ನು ಲಾಂಚ್ ಮಾಡಲ್ಲ. ಸೊ ನೋಡೋಣ ನಮ್ಮ ಇಂಡಿಯಾದಲ್ಲಿ ಯಾವ ಬ್ರ್ಯಾಂಡು ಈ ಥರ ಫೀಚರಿಂದ ತಾಂಬಂದು ಲಾಂಚ್ ಮಾಡ್ತಾರೆ ಅಂತ ಕಾಯಬೇಕಿದೆ. ಸೊ ನೋಡೋಣ ನೆಕ್ಸ್ಟ್ ಯಾವ ಬ್ರ್ಯಾಂಡ್ ಲಾಂಚ್ ಮಾಡುತ್ತೆ ನಮ್ಮ ಇಂಡಿಯಾದಲ್ಲಿ. ಇದರಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ನೋಡ್ಬಿಟ್ಟು ನಮಗೆ ಗೂಗಲ್ ಕಡೆಯಿಂದ. ಗೂಗಲ್ ಅವ್ರು ಏನಂತಂದರೆ ಗೂಗಲ್ ಅಸಿಸ್ಟೆಂಟ್ಸ್ನ ರಿಮೂವ್ ಮಾಡ್ತಾ ಇದ್ದಾರೆ. ಮೀನ್ಸ್ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಹೇ ಗೂಗಲ್ ಅಂತ ಕರೆದ್ರೆ ಗೂಗಲ್ ಅಸಿಸ್ಟೆಂಟು ನಮಗೆ ರೆಸ್ಪಾಂಡ್ ಮಾಡ್ತಿತ್ತು. ಬಟ್ ಅದರ ಬದಲಾಗಿ September 4 ಜೆಮಿನೈ ರೆಸ್ಪಾಂಡ್ ಮಾಡುತ್ತೆ. ಓಕೆ, ಸೊ ಈ ಜೆಮಿನೈ ಅವ್ರು ಹೇಳೋದ್ರ ಪ್ರಕಾರ ಅಂತ ಈ ಜೆಮಿನೈಲಿ ನಾವು ಭಾಳಷ್ಟು ಫೀಚರ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಅಂದರೆ ಇಂಪ್ಲಿಮೆಂಟ್ ಮಾಡಿದ್ದೀವಿ, ಹಾಗೆ ಬಂದ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ತೀವಿ, ಹಾಗೆ ಬಂದ್ಬಿಟ್ಟು ರೆಸ್ಪಾನ್ಸ್ ಅಕ್ಯುರೇಟ್ ಆಗಿರುತ್ತೆ ಅಂತ ಆ ಥರ ಎಲ್ಲ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ನಮಗೆ September 4 ಆದಮೇಲೆ ನಮಗೆ ಇದ್ರ ಬಗ್ಗೆ ಎಕ್ಸಾಕ್ಟ್ಲಿ ಡೀಟೇಲ್ಸ್ ಸಿಗುತ್ತೆ, ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಅಂತ. ಇವ್ರು ಓನ್ಲಿ ಮೊಬೈಲ್ಸ್ಗೆ ಅಂತಲ್ಲ, ಎಲ್ಲ ಡಿವೈಸಸ್ಗೆ ಅವ್ರು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ವಾಚ್ಗೆ ಆಗಿರ್ಬೋದು, ಹಾಗೆ ಬಂದ್ಬಿಟ್ಟು ಟ್ಯಾಬ್ಲೆಟ್ಸು, ಈ ಥರ ಭಾಳಷ್ಟು ಇದಾವಲ್ಲ, ಅದರಲ್ಲೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡೋಣ September 4 ಆದಮೇಲೆ ನಮಗೆ ಒಂದು ಒಳ್ಳೆ ಎಕ್ಸ್ಟೆಂಡೆಡ್ ಲುಕ್ ಸಿಗುತ್ತೆ ಇದ್ರ ಬಗ್ಗೆ ಡೀಟೇಲ್ಸ್. ಓಕೆ, ಇದರಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತ OnePlus ಕಡೆಯಿಂದ. OnePlus ಅವ್ರು ಏನಂತ ಕೆಲವೊಂದು ರೂಮರ್ಸ್ಗೆ ಬ್ರೇಕ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಓಕೆ, ಮೀನ್ಸ್ ನಾವು ಇಷ್ಟು ಡೇಸಲ್ಲಿ ನಾವು ಟ್ವಿಟರಲ್ಲಿ ಕೆಲವೊಂದು ರೂಮರ್ಸ್ ಬರ್ತಾಯಿದ್ರು, ಲೈಕ್ OnePlus ಇಂಡಿಯಾದಲ್ಲಿ ಇರೋದಿಲ್ಲ, ಟೋಟಲ್ ಶಟ್ ಡೌನ್ ಮಾಡ್ತಾರೆ ಸಮ್ ಡೇಸಲ್ಲಿ, ಆ ರೀತಿಯಲ್ಲಿ ಕೆಲವೊಂದು ಬರ್ತಾಯಿದ್ವು. ಬಟ್ ಅವ್ರನ್ನ ಸಹಿಸ್ಕೊಳ್ಳಾರ್ದೆ ಫೈನಲ್ ಆಗಿ ಏನಂತ OnePlus ಅಲ್ಲಿ ಡೈರೆಕ್ಟರ್ ಆಫ್ ಸೇಲ್ಸ್ ಆ್ಯಂಡ್ ಅಫೋರ್ಡಬಿಲಿಟಿ ಕಡೆಯಿಂದ ರಾಹುಲ್ ಅವರು ಇದಕ್ಕೆ ರೆಸ್ಪಾಂಡ್ ಮಾಡಿದ್ದಾರೆ. ಓಕೆ, ಮೀನ್ಸ್ ನಾವು ಇಂಡಿಯಾ ಬ್ರ್ಯಾಂಡ್ನ ಬಿಟ್ಟು ಹೋಗ್ತಾ ಇಲ್ಲ. ಈ 2026 ಫಸ್ಟ್ 6 ಮಂತ್ಸಲ್ಲಿ ನಮಗೆ ಅಂತ 35% ನಾವು ಪ್ರಾಫಿಟ್ ತೊಗೊಂಡಿದ್ದೀವಿ, ರೆವೆನ್ಯೂ ತೊಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬಂದ್ಬಿಟ್ಟು ನಮಗೆ ಆನ್ಲೈನ್ ಸ್ಟೋರಲ್ಲಿ 47% ರಿಲೇಟೆಡ್ ನಾವು OnePlus ಪ್ರಾಡಕ್ಟ್ನೇ ನಾವು ಸೆಲ್ ಮಾಡ್ತಾ ಇದ್ದೀವಿ, ಅಂದರೆ ಸೆಲ್ ಆಗ್ತಿದ್ದೇವೆ ಅಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ಅಮೆಝಾನ್ ಸೇಲ್ಸ್ ರಿಲೇಟೆಡ್ ಬಂದರೆ ಪ್ರೈಮ್ ಡೇ ಸೇಲ್ಸಲ್ಲಿ OnePlus ನಾಟ್ ಸೀರೀಸೇ ಜಾಸ್ತಿ ಸೆಲ್ ಆಗ್ತಾ ಇದ್ದಾವೆ, ನಂಬರ್ 1 ಬ್ರ್ಯಾಂಡ್ ಆಗಿದೆ, ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ಓಕೆ, ಸೊ ಜಾಸ್ತಿ ಅವ್ರಿಗೆ ಇಂಡಿಯಾದಲ್ಲಿ ಭಾಳಷ್ಟು ಪ್ರಾಫಿಟ್ ಇದೆ. ಫಸ್ಟ್ ಆಫ್ ಆಲ್ OnePlus ಬ್ರ್ಯಾಂಡ್ ಬಗ್ಗೆ ನಾವು ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ಇಲ್ಲ. ಇವ್ರು ಕೆಲವೊಂದು ನಮ್ಗೆ ಇನ್ನೂ ಹೇಳ್ತಾರೆ ಅಂತಂದರೆ, ನಾವು ಕಸ್ಟಮರ್ಸ್ ಸರ್ವಿಸ್ ರಿಲೇಟೆಡ್, ಇನ್ನೂ ಸಪೋರ್ಟ್ ರಿಲೇಟೆಡು ಜಾಸ್ತಿ ನಾವು ಫೋಕಸ್ ಕೊಡಬೇಕಾಗಿದೆ. ಅದನ್ನು ಕಂಪಲ್ಸರಿ ನಾವು ಇಂಪ್ಲಿಮೆಂಟ್ ಮಾಡ್ಕೊತೀವಿ. ರಿಲೇಟೆಡ್ ಫೀಚರ್ಸ್ ಮೀನ್ಸ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಮುಂದೆ ಫ್ಯೂಚರ್ ನಾವು ಇಂಡಿಯಾ ಬಿಟ್ಟು ಹೋಗೋದಿಲ್ಲ. ಸೊ ನಮಗೆ ಏನಂತಂದರೆ ಕೆಲವೊಂದು ಕಂಟ್ರೀಸ್ ನಮಗೆ ಭಾಳಷ್ಟು ಒಳ್ಳೆ ರೆವೆನ್ಯೂ ಇದೆ, ಅದರಲ್ಲಿ ಇಂಡಿಯಲ್ಲೂ ಒಂದು ಅಂತ ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇದರಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಸ್ಯಾಮ್ಸಂಗ್ ಕಡೆಯಿಂದ. ಸ್ಯಾಮ್ಸಂಗ್ ಅವರು ಏನಂತಂದರೆ ನೆಕ್ಸ್ಟ್ ಅಪ್ಕಮಿಂಗ್ ಜನ್ರೇಷನ್ ಕ್ಯಾಮ್ರಾ ಸೆನ್ಸರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಓಕೆ, ಆ ಸೆನ್ಸರ್ ನೇಮ್ ಬಂದುಬಿಟ್ಟು 200 ಮೆಗಾಪಿಕ್ಸೆಲ್ ISL HPC ಸೆನ್ಸರ್ ಅಂತ ಹೇಳ್ಬೋದು. ಸೊ ಇದೇನು ಜಸ್ಟ್ ನಾರ್ಮಲ್ ಓನ್ಲಿ ಮೆಗಾಪಿಕ್ಸೆಲ್ ಅಂತಲ್ಲ, 200 ಮೆಗಾಪಿಕ್ಸೆಲ್ ಆ ಥರ ಅಲ್ಲ. ಇದರಲ್ಲಿ ಕೆಲವೊಂದು ಕಸ್ಟಮ್ ಏನಂತಂದರೆ ಫೋಟೋಗ್ರಫಿಯಲ್ಲಿ, ವೀಡಿಯೋ ರೆಕಾರ್ಡಿಂಗಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಫಸ್ಟ್ ನಾವು ಹೇಳೋದಾದರೆ HDR ಹೇಳೋದಾದರೆ ನಾವು 1x ಅಪ್ ಟು 4x ತನಕ ನಾವೇಂತಂದರೆ ಝೂಮ್ ಮಾಡಿ ವಿತೌಟ್ ನಾವು ಯಾವುದೇ ರೀತಿ ಕ್ವಾಲಿಟಿ ಡ್ರಾಪ್ ಆಗದೇ ಫೋಟೋಸ್ ಎಲ್ಲ ತೆಗಿಬೋದು. ಸ್ಲೋ ಮೋಷನ್ ವೀಡಿಯೋದಲ್ಲಿ ಹೇಳ್ಬೇಕಂದ್ರೆ ಅಪ್ ಟು 4K 180 FPS ತನಕ ನಾವು ವೀಡಿಯೋಸನ್ನ ರೆಕಾರ್ಡ್ ಮಾಡ್ಬೋದು ಸ್ಲೋ ಮೋಷನಲ್ಲಿ. ಹಾಗೆ ನಾರ್ಮಲ್ ವೀಡಿಯೋ ರೆಕಾರ್ಡಲ್ಲಿ ಬಂದರೆ ನಾವು ಅಪ್ ಟು 8K 30 FPS ನಾವಂತ ವೀಡಿಯೋ ರೆಕಾರ್ಡ್ ಮಾಡ್ಬೋದು. 4Kಲ್ಲಿ 180 FPS, ಮತ್ತು ಇದರಲ್ಲಿ ಫುಲ್ HDಯಲ್ಲಿ 360 FPS ತನಕ ನಾವು ವೀಡಿಯೋ ರೆಕಾರ್ಡ್ ಮಾಡ್ಬೋದು. ಹಾಗೆ ಬಂದ್ಬಿಟ್ಟು ನಮಗೆ ಲೋ ಲೈಟಿಂಗಲ್ಲೂ ಸಹ ನಮಗೆ ಅಂತಂದರೆ ಒಳ್ಳೆ ಫೋಟೋಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸೆನ್ಸರಲ್ಲಿ. ಓಕೆ,
ಸೊ ಈ ರೀತಿಲಿ ಸೆನ್ಸರ್ನ ಇವರೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಸೆನ್ಸರ್ನ ನಾವು ಬಂದ್ಬಿಟ್ಟು ಅಪ್ಕಮಿಂಗ್ ಫ್ಲಾಗ್ಶಿಪ್ ಮೊಬೈಲಲ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ಏನು ಮಾಡುತ್ತೆ S27 ಅಲ್ಟ್ರಾ ಅದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಇದು ಬಂದ್ಬಿಟ್ಟು ಭಾಳಷ್ಟು ಒಳ್ಳೆ ವಿಚಾರ. ನೋಡಬೇಕು ಇನ್ನು ಕ್ಯಾಮ್ರಾ ರಿಲೇಟೆಡ್ ಇವ್ರು ಇನ್ನೇನೇನು ಇಂಪ್ಲಿಮೆಂಟ್ ಮಾಡಿದ್ರು ಅಂತ ಮುಂದೆ ಇನ್ನೂ ಗೊತ್ತಾಗುತ್ತೆ ನಮಗೆ ಲೈವ್ ಆಗಿ ಮೊಬೈಲ್ನ ಯೂಸ್ ಮಾಡಬೇಕಾದ್ರೆ, ಮೀನ್ಸ್ ಆ ಕ್ಯಾಮ್ರಾ ಯೂಸ್ ಮಾಡಬೇಕಾದ್ರೆ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ನಮಗೆ ಶಾಮಿ ಕಡೆಯಿಂದ ಶಾಮಿ ಅವ್ರು ಏನಂತಂದರೆ ಇವಾಗ ಸಬ್ ಬ್ರ್ಯಾಂಡ್ ಆದ ಮಿಜಿಯಾ ಅಂತ ಈ ಬ್ರ್ಯಾಂಡು ಚೈನಾದಲ್ಲಿರುತ್ತೆ. ಆ ಬ್ರ್ಯಾಂಡ್ ನಮಗೆ ಅಂತಂದರೆ ನಮ್ಮ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಆ ಬ್ರ್ಯಾಂಡ್ ಏನು ಮಾಡುತ್ತಪ್ಪ ಅಂದರೆ ಲೈಫ್ ಸ್ಟೈಲ್ ಪ್ರಾಡಕ್ಟ್ಸ್ನ ಲಾಂಚ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ವ್ಯಾಕ್ಯೂಮ್ ಕ್ಲೀನರ್ ಆಗಿರ್ಬೋದು, ಅಥವಾ ಇನ್ನು ಸ್ಮಾರ್ಟ್ ಫ್ಯಾನ್ಸು, ಸ್ಮಾರ್ಟ್ ಏರ್ ಪ್ಯೂರಿಫೈಯರು, ಹಾಗೆ ಬಂದ್ಬಿಟ್ಟು ಅಂತಂದರೆ ಸ್ಮಾರ್ಟ್ ಕುಕ್ಕರ್ಸ್ ಆಗಿರ್ಬೋದು. ಈ ಥರ ಗ್ಯಾಡ್ಜೆಟ್ಸ್ನೆಲ್ಲ ಇವರು ಲಾಂಚ್ ಮಾಡ್ತಾ ಇರ್ತಾರೆ. ಓಕೆ, ಸೊ ನಾವು ಅಪ್ಕಮಿಂಗ್ ಡೇಸಲ್ಲಿ ಈ ಮ್ಯೂಸಿಕ್ ರಿಲೇಟೆಡ್ ಪ್ರಾಡಕ್ಟ್ಸ್ ನಾವು ಇಂಡಿಯಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ನಮಗೆ ಏನಂತಂದರೆ ICCT ಹೇಳೋದ್ರ ಪ್ರಕಾರ, ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಕ್ಲೀನ್ ಟ್ರಾನ್ಸ್ಪೋರ್ಟೆನ್ಸಿ, ಇವ್ರು ಹೇಳೋದ್ರ ಪ್ರಕಾರ ಏನಂತಂದರೆ ಸೊ ನಮ್ಮ ಟಾಟಾ ಮಹೀಂದ್ರ ಅವರು ಏನಂತಾರೆ ಮೊದಲೇ ಸ್ಥಾನದಲ್ಲಿದ್ದಾರೆ ಗ್ಲೋಬಲಿಯಲ್ಲಿ. ಯಾವ ವಿಷಯದಲ್ಲಿ? ಸೊ ಕಡಿಮೆ ವ್ಯಾಟ್ ಯೂಸ್ ಮಾಡಿಕೊಂಡು ಕಾರ್ ಟ್ರಾವೆಲ್ ಮಾಡಿದ್ರು, ಲೈಕ್ 1 ಕಿಲೋಮೀಟರ್ ಟ್ರಾವೆಲ್ ಮಾಡೋದಲ್ಲಿ. ಟಾಟಾ ಬಂದ್ಬಿಟ್ಟು ಅಂತಂದ್ರೆ 106 ವ್ಯಾಟ್ ಯೂಸ್ ಮಾಡಿಕೊಂಡು 1 ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತೆ. ಮಹೀಂದ್ರ ಬಂದ್ಬಿಟ್ಟು ಏನಂತಂದ್ರೆ 113 ವ್ಯಾಟ್ ಯೂಸ್ ಮಾಡ್ಕೊಂಡು 1 ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಏನಂತ ನಮಗೆ ಇವಾಗ ಬೈಕ್ ಯಾವ ರೀತಿ ಕನ್ಸಿಡರ್ ಮಾಡ್ತೀವಿ, 1 ಲೀಟ್ರ್ ಪೆಟ್ರೋಲ್ ಹಾಕಿ ಇಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತೆ ಬೈಕು ಅಂತ. ಸೇಮ್ ಅದೇ ರೀತಿ ಅಂತಂದರೆ ಈ ಎಲೆಕ್ಟ್ರಿಕ್ ಕಾರಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ವ್ಯಾಟ್ನ ಕನ್ಸಿಡರ್ ಮಾಡ್ತಾರೆ, ಇಷ್ಟು ವ್ಯಾಟಿಗೆ ಇಷ್ಟು ದೂರ ಹೋಗುತ್ತೆ ಕಾರು ಅಂತ. ಓಕೆ, ಆ ವಿಷಯದಲ್ಲಿ ಎನರ್ಜಿ ಎಫಿಷಿಯನ್ಸಿಯಲ್ಲಿ ಏನಂತ ನಮ್ಮ ಟಾಟಾ ಮಹೀಂದ್ರ ಅವರು ಮುಂದಿದ್ದಾರೆ ಅಂತ ಹೇಳ್ಬೋದು ಗ್ಲೋಬಲಿ. ಆಮೇಲೆ ಬಂದ್ಬಿಟ್ಟು ಟೆಸ್ಲಾ ಬರುತ್ತೆ, ಆಮೇಲೆ BYD ಬರುತ್ತೆ. ಓಕೆ, ಬಟ್ ಕಂಪೇರ್ ಮಾಡಿದ್ರೆ ಟೆಸ್ಲಾಗೆ ಮತ್ತು ಟಾಟಾ ಮಹೀಂದ್ರ ಕಂಪೇರ್ ಮಾಡಿದ್ರೆ ಇವರು ಟೆಸ್ಲಾದವರು ರಿಲೇಟೆಡು ಆಟೋಮೇಟೆಡ್ ರಿಲೇಟೆಡ್ ಇವರು ಭಾಳಷ್ಟು ಮುಂದಿದ್ದಾರೆ. ಓಕೆ, ಸೊ BYD ಆಲ್ಸೋ ಸೇಮು ಮತ್ತು ಆಟೋಮೇಟೆಡ್ ರಿಲೇಟೆಡ್ ಭಾಳಷ್ಟು ಮುಂದಿದ್ದಾರೆ. ಸೊ ನೋಡೋಣ, ನಮ್ಮ ಮಹೀಂದ್ರ ಮತ್ತು ಟಾಟಾ ಅವರು ಸಹ ಭಾಳಷ್ಟು ಮುಂದೆ ಹೋಗ್ತಾರೆ ರಿಲೇಟೆಡ್ ಎಲ್ಲ ಅಪ್ಕಮಿಂಗ್ ಡೇಸಲ್ಲಿ. ಸೊ ಇದು ಬಂದ್ಬಿಟ್ಟು ಭಾಳಷ್ಟು ಒಳ್ಳೆ ವಿಚಾರ. ಎನರ್ಜಿ ಎಫಿಷಿಯನ್ಸಿಯಲ್ಲಿ ನಮ್ಮ ಟಾಟಾ ಮತ್ತು ಮಹೀಂದ್ರ ಅವರು ಭಾಳಷ್ಟು ಮುಂದೆ ಇರೋದು. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ನಮಗೆ ಅಂತಂದರೆ ColorOS 17 ಬೀಟಾ ವರ್ಷನ್ ರಿಜಿಸ್ಟ್ರೇಷನ್ ಬಿಟ್ಟಿದ್ದಾರೆ. ಓಕೆ, ಸೊ ನಿಮ್ದೇನಾದರೂ ಈ ಥರ ಎಲಿಜಿಬಲ್ ಡಿವೈಸ್ ಇದ್ದರೆ ನೀವು ಅಪ್ಲೈ ಮಾಡ್ಕೋಬೋದು. ಯಾವ ಡಿವೈಸ್ ಅಂದರೆ OnePlus ಕಡೆಯಿಂದ 15R ನೀವೇನಾದರೂ ಯೂಸ್ ಮಾಡ್ತಾರೆ, ನೀವು ಸಹ ರಿಜಿಸ್ಟ್ರೇಷನ್ ಮಾಡಿಕೊಂಡು ರೋಲ್ ಆನ್ ಮಾಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಂತಂದರೆ ಓಪೋ ಕಡೆಯಿಂದ ಓಪೋ X9 ಫೈಂಡ್ X9 Pro ಅಂತ ಆ ಡಿವೈಸ್ ಇದೆ, ಅದೂ ಎಲಿಜಿಬಲು. ಮತ್ತು ಓಪೋ ಕಡೆಯಿಂದ ಓಪೋ ರೆನೋ 15 Pro ಅಥವಾ Pro Mini ನೀವೇನಾದರೂ ಯೂಸ್ ಮಾಡ್ತಿದ್ರೆ ಇದನ್ನು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ರಿಯಲ್ಮಿ ಕಡೆಯಿಂದ GT8 Pro ಸಹ ಇದು ಎಲಿಜಿಬಲು. ಸೊ ಇವಿಷ್ಟು ಡಿವೈಸಸ್ ಎಲ್ಲ ಎಲಿಜಿಬಲು. ನಿಮ್ದೇನಾದರೂ ಈ ಡಿವೈಸ್ ಆಗಿದ್ದರೆ ನೀವು ಬೀಟಾ ವರ್ಷನ್ಸ್ನ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡು. ಇದರಲ್ಲಿ ಯಾವ ಟೆಕ್ ನ್ಯೂಸ್ ನಿಮಗೆ ಭಾಳಷ್ಟು ಇಂಟ್ರೆಸ್ಟಿಂಗ್ ಅನಿಸ್ತಂತ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ಸೊ ಇದೇ ಥರ ಟೆಕ್ ನ್ಯೂಸ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.